ನೋಡಿ, ನಾನು ಚಿದಂಬರ ಅಂತ. ಇವತ್ತಿನ ವಿಡಿಯೋದಲ್ಲಿ ಕಾಳುಮೆಣಸು ಗಿಡ ಕಸಿ ಮಾಡೋದು ಹೇಗೆ, ಇಪ್ಲಿ ಗಿಡಕ್ಕೆ ಕಸಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ಇಪ್ಲಿ ಗಿಡ ಕ್ರಾಸ್ ಮಾಡಿದ್ದೆ ಕಾಳುಮೆಣಸು. ಇದರಲ್ಲಿ ಹೇಗಾಗಿದೆ ನೋಡಿ ಫಸಲು. ಇದನ್ನು ಇಪ್ಲಿ ಗಿಡನ್ನು ಮರದ ಬುಡದಲ್ಲಿ ಹಾಕಿ ಅದಕ್ಕೂ ಕಸಿ ಮಾಡೋದು ಹೇಗೆ, ಮತ್ತು ಕೊಟ್ಟೆಲ್ಲಿ ಗಿಡಗಳನ್ನು ಹೇಗೆ ಮಾಡ್ತಾರೆ ಅದಕ್ಕೆ ಕಸಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ, ಕಾಳುಮೆಣಸಿದ ಬಳ್ಳಿ ಹೌದಾ, ಇದನ್ನು ಈ ಬುಡದಲ್ಲಿ ಹೀಗೆ ಬಂದಿರುತ್ತೆ ಈ ಬಳ್ಳಿ. ಇದನ್ನು ಹೀಗೆ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಿ ನಾವು ಗಿಡ ಮಾಡಬೇಕಾದ್ರೆ ಈ ಥರ ಬಳ್ಳಿ ಎಳಿಬೇಕು. ಈ ಥರ ಬಳ್ಳಿ ಎಳೆದಿದ್ದು ಇದನ್ನು 2 ಗಂಡಿ ಒಂದು ಕಟ್ ಮಾಡಬೇಕು. ನೋಡಿ, ಈ ಥರ ನೋಡಿ, ಇಲ್ಲಿಗೆ ಹೀಗೆ 2 ಗಂಡಿಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು ಫಸ್ಟಿಗೆ. ನೋಡಿ, ಹೀಗೆ ಕಟ್ ಆಯ್ತಾ. ಇದನ್ನು ಈಗ ಹೋಗಿ ಕಟ್ಟೋಣ. ನೋಡಿ, ನೋಡಿ, ಇದು ಇಪ್ಲಿ ಗಿಡ. ಇದು ಉಂಟಲ್ಲ ಇಪ್ಲಿ ಗಿಡ. ಇದಕ್ಕೆ ಕಸಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ನೋಡಿ. ಫಸ್ಟಿಗೆ ಇಷ್ಟು ಹೈಟಿಗೆ ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ಇದನ್ನು ಸಿಗಿಬೇಕು 2 ಇಂಚು. 2 ಇಂಚು ಸಿಗ್ದು ಇದನ್ನು ವಿ ಟೈಪ್ ಮಾಡಬೇಕು. ಒಳಗಡೆ ತಿರಳ ಕ್ಲೀನಾಗಿ ತೆಗಿಬೇಕು. ತೆಗೆದು ವಿ ಟೈಪ್ ಮಾಡಿ ಇದೆಯಲ್ಲ ಇದನ್ನು ಅದೇ ಟೈಪ್ 2 ಇಂಚು ವಿ ಟೈಪ್ ಮಾಡಬೇಕು. ವಿ ಟೈಪ್ ಮಾಡಿ ಈ ಥರ ಜಾಯಿಂಟ್ ಆಗಬೇಕು. ಇದನ್ನು ಚೆನ್ನಾಗಿ ಮಾಡಿ ಪ್ಲಾಸ್ಟಿಕಲ್ಲಿ ಸುತ್ತಬಿಡ್ಬೇಕು. ಈ ಥರ ಪ್ಲಾಸ್ಟಿಕಲ್ಲಿ ಸುತ್ತಿ ನೋಡಿ, ಈ ಥರ ಮಾಡಬೇಕು. ಕೆಲವು ಜನ ಇಪ್ಲಿ ಗಿಡನ್ನು ಈ ಗಿಡ ಇದೆಯಲ್ಲ ಅಡಿಕೆ ಮರ ಬುಡಕ್ಕೆ ಹಾಕ್ತಾರೆ. ಬುಡಕ್ಕೆ ಹಾಕಿ ಇಲ್ಲೇ ಕಸಿ ಕಟ್ಟಿ ಕೊಡಿ ಸರ್ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕಟ್ಟೋ ವಿಧಾನ ಈ ಥರ. ಇನ್ನು ಕೊಟ್ಟೆಯಲ್ಲಿ ಕಸಿ ಗಿಡನ್ನು ಈಗ ಮುಂದೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ, ಇಪ್ಲಿ ಗಿಡದೀಗ ಗಿಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಇಲ್ಲಿಗೆ ಇಷ್ಟು ಕಟ್ ಮಾಡಬೇಕು. ಇದು ಕಟ್ ಮಾಡಿ 5, 9 ಅಲ್ಲ 6, 9 ಅಥವಾ 5, 8 ಬ್ಯಾಗಿಗೆ ಈ ಗಣ್ಣು ಮುಳುಗೋ ಹಾಗೆ ಒಂದು ಕೊಟ್ಟೆಲ್ಲಿ ಗಿಡ ಮಾಡಬೇಕು. ನೋಡಿ, ಇದು ಗಿಡ ಮಾಡಿದ್ದು ರೀತಿ ನೋಡಿ ಹೇಗಾಗಿದೆ. ಇದು ಗಿಡ ಈ ಬ್ಯಾಗ್ ಹಾಕಿ ಒಂದು 3 ತಿಂಗಳು ಇಟ್ಟರೆ ಸಾಕು, ಗಿಡ ಚೆನ್ನಾಗಿ ಬರುತ್ತೆ. ಪುನಃ ಇದಕ್ಕೆ ಕಸಿ ಮಾಡೋದು ಹೇಗೆ ಅಂದರೆ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಹೀಗೆ ಸಿಗಬೇಕು. ಹೀಗೆ ಸಿಗಿದು ನೋಡಿ, ಅದರದ್ದು ಕಾಳುಮೆಣಸು ಕಾಲಿಂದ ಹೀಗೆ ಇದು ಮಾಡಿ ಹೀಗೆ ಕೂಡಿಸ್ಬೇಕು. ನೋಡಿ, ಇದು ಇಪ್ಲಿ ಗಿಡ. ಇದು ಕಟಿಂಗ್ ಹಾಕಿ ಗಿಡ, ಇದು ಕಸಿ ಮಾಡಿದ ಗಿಡ. ಈ ಥರ ಕಸಿ ಮಾಡಿ
ಮಳೆ ಬೀಳೋ ಟೈಮಿಗೆ ಮರದ ಬುಡದ ಅಡಿಕೆ ಮರ ಬುಡದಲ್ಲಿ ನೆಟ್ಟರೆ ಒಳ್ಳೆ ಗಿಡ ಇದಾಗುತ್ತೆ. ಇಲ್ಲ ಈಗ ಎಲ್ಲ ಈಸಿ ಆಗಬೇಕಂತೇಳಿ ಹಿಪ್ಲಿ ಗಿಡಗಳನ್ನೆಲ್ಲ ಅಡಿಕೆ ಮರಕ್ಕೆ ಬುಡಕ್ಕೆ ಹಾಕಿ ಕಸಿ ಕಟ್ಟಿ ಬಂದು ಇದು ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ಕಸಿ ಕಟ್ಟಿ ಕೊಡ್ತಾ ಇದ್ವಿ. ಹೀಗೆ ಮಾಡಿದರೂ ಆಗುತ್ತೆ, ಹೀಗೆ ಮಾಡಿದರು ಇದರಲ್ಲಿ ಗಿಡ ಮಾಡ್ಕೊಂಡು ಮಾಡಿದರೂ ಆಗುತ್ತೆ. ನೋಡಿ ಇದು ಕಳೆದ ಸಾರಿ 2 ವರ್ಷ ಮಾಡಿದ ಗಿಡ ಇದು. ಹೇಗೆ ಫಸಲು ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಫಸಲು ಬರ್ತಾಯಿದೆ. ಕಸಿ ಗಿಡ ಹಿಪ್ಲಿ ಕ್ರಾಸ್, ಇದಕ್ಕೆ ರೋಗನೂ ಟಚ್ ಆಗಲ್ಲ, ಒಳ್ಳೆ ಕಾಳಾಗುತ್ತೆ. ಹಾಗಾಗಿ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆ.